ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RJVISMAYA. ಸ್ನೇಹಿತರೆ, ಇವತ್ತಿನ ವಿಷಯ ಇನ್ಫೋಸಿಸ್ ಸಂಸ್ಥೆಯನ್ನು ಹುಟ್ಟು ಹಾಕಿದ ಸಂಸ್ಥಾಪಕಿ ಸುಧಾ ಮೂರ್ತಿ ಅಮ್ಮನವರ ಬಗ್ಗೆ. ಹೌದು ಸ್ನೇಹಿತರೆ, ಸುಧಾ ಮೂರ್ತಿಯವರು ಭಾರತದ ಹೆಮ್ಮೆ, ಅದರಲ್ಲೂ ನಮ್ಮ ಕರ್ನಾಟಕದವರಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ಕನ್ನಡಿಗರಾಗಿ ಇನ್ನೂ ಹೆಚ್ಚಿನ ಒಂದು ಸಂತೋಷ. ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಏಕೆಂದರೆ ಅವರು ಒಂದು ಜ್ಞಾನ ಭಂಡಾರ ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತು ಅವರು ಎಷ್ಟೇ ಸಿರಿವಂತರಾಗಿದ್ದರೂ ಸಹ ಇಂದಿಗೂ ಅವರ ಸರಳತೆ ನಮ್ಮೆಲ್ಲರಿಗೂ ಒಂದು ನಿದರ್ಶನ. ಸ್ನೇಹಿತರೆ, ಸುಧಾ ಮೂರ್ತಿ ಅವರ ಬಗ್ಗೆ ನಿಮಗೆ ಅರಿವಿಗೆ ಬಾರದ ಕೆಲವೊಂದು ಸಂಗತಿಗಳನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಾವು ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಸೊ ಇನ್ನು ಏಕೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಸುಧಾ ಮೂರ್ತಿ ಈ ಹೆಸರು ಜಗತ್ ಪ್ರಸಿದ್ಧಿ. ಅತಿದೊಡ್ಡ ಸಾಫ್ಟ್ವೇರ್ ಕಂಪನಿಯಾದ ಇನ್ಫೋಸಿಸ್ ಸಂಸ್ಥಾಪಕಿ. ಇವರು ಅತಿದೊಡ್ಡ ಶ್ರೀಮಂತರಾದರೂ ತಮ್ಮ ಸರಳ ಸಜ್ಜನಿಕೆ, ನಡೆ, ನುಡಿಯಿಂದ ಹೆಸರುವಾಸಿಯಾದವರು. ಎಲ್ಲರೊಳಗೊಂದಾಗು ಎಂಬ ಮಂಕುತಿಮ್ಮನ ಕಗ್ಗಕ್ಕೆ ಕೈಗನ್ನಡಿಯಾಗಿದ್ದಾರೆ. ಶಿಕ್ಷಣ ತಜ್ಞೆ, ಲೇಖಕಿ ಮತ್ತು ಸಮಾಜ ಸೇವಕಿ ಸುಧಾಮೂರ್ತಿ ಅವರು ಅನೇಕರಿಗೆ ಸ್ಫೂರ್ತಿಯ ಚಿಲುಮೆ. ಸುಧಾಮೂರ್ತಿಯವರ ಕುರಿತು ಕೆಲವು ಆಸಕ್ತಿದಾಯಕ ಸಂಗತಿಗಳು ಇಲ್ಲಿವೆ. ಹೌದು ಸ್ನೇಹಿತರೆ, ಸುಧಾಮೂರ್ತಿ ಈ ಹೆಸರು ಜಗತ್ ಪ್ರಸಿದ್ಧಿ. ಅತಿದೊಡ್ಡ ಸಾಫ್ಟ್ವೇರ್ ಕಂಪನಿಯಾದ ಇನ್ಫೋಸಿಸ್ ಸಂಸ್ಥಾಪಕಿ. ಇವರು ಅತಿದೊಡ್ಡ ಶ್ರೀಮಂತರಾದರೂ ತಮ್ಮ ಸರಳ ಸಜ್ಜನಿಕೆ, ನಡೆ, ನುಡಿಯಿಂದ ಹೆಸರುವಾಸಿಯಾದವರು. ಶಿಕ್ಷಣ ತಜ್ಞೆ, ಲೇಖಕಿ ಮತ್ತು ಸಮಾಜ ಸೇವಕಿ ಸುಧಾಮೂರ್ತಿ ಅವರು ಅನೇಕರಿಗೆ ಸ್ಫೂರ್ತಿಯ ಚಿಲುಮೆ. ಇವರು ತಮ್ಮ ಇನ್ಫೋಸಿಸ್ ಕಂಪನಿಯಿಂದ ಮಾತ್ರ ಹೆಸರುವಾಸಿಯಾಗದೆ ಸೇವೆ, ಜ್ಞಾನ, ಹೃದಯ ಶ್ರೀಮಂತಿಕೆ ಮತ್ತು ಬರವಣಿಗೆಯಿಂದ ಜಗದ ವಿಖ್ಯಾತರಾಗಿದ್ದಾರೆ. 73ನೇ ವಸಂತಕ್ಕೆ ಕಾಲಿಟ್ಟ ಸುಧಾಮೂರ್ತಿಯವರ ಕೆಲವು ದಿನಗಳ ಹಿಂದೆಯಷ್ಟೇ ಇವರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು. ಇವರ ಕುರಿತು ಕೆಲವು ಆಸಕ್ತಿದಾಯಕ ಸಂಗತಿಗಳು ಇಲ್ಲಿವೆ. ಸ್ನೇಹಿತರೆ, ಸುಧಾಮೂರ್ತಿಯವರು ಆಗಸ್ಟ್ 19, 1950 ರಂದು ಹಾವೇರಿಯ ಜಿಲ್ಲೆಯ ಶಿಗ್ಗಾಂವಿಯಲ್ಲಿ ಜನಿಸಿದರು. ಡಾಕ್ಟರ್ RH ಕುಲಕರ್ಣಿ ಮತ್ತು ವಿಮಲಾ ಕುಲಕರ್ಣಿ ದಂಪತಿಯ ಮಗಳು. ಹುಬ್ಬಳ್ಳಿಯಲ್ಲಿರುವ ಕೇಲಿ ಸಂಸ್ಥೆಯ BBB ಇಂಜಿನಿಯರಿಂಗ್ ಕಾಲೇಜ್ ಪದವಿ ಪಡೆದರು. ನಂತರ IITಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ನಂತರ ಸುಧಾಮೂರ್ತಿ ಅವರು ಟಾಟಾ ಇಂಜಿನಿಯರಿಂಗ್ ಮತ್ತು ಲೊಕೊಮೊಟಿವ್ ಟೆಲ್ಕೋ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದರು. ಭಾರತದ ಅತಿದೊಡ್ಡ ವಾಹನ ತಯಾರಿಕಾ ಘಟಕದಲ್ಲಿ ನೇಮಕಗೊಂಡ ಮೊದಲ ಮಹಿಳಾ ಇಂಜಿನಿಯರ್ ಇವರಾಗಿದ್ದರು. ಇವರನ್ನು ಮೊದಲು ಪುಣೆಯಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ನೇಮಿಸಲಾಯಿತು. ನಂತರ ಮುಂಬೈ ಮತ್ತು ಜಮ್ಶೆಡ್ಪುರಗೆ ವರ್ಗಾಯಿಸಲಾಯಿತು. 1970 ಫೆಬ್ರವರಿ 10 ರಂದು ನಾರಾಯಣ ಮೂರ್ತಿ ಅವರನ್ನು ವಿವಾಹವಾದರು. ನಂತರ ಇವರು ಇನ್ಫೋಸಿಸ್ ಕಂಪನಿಯನ್ನು ಸ್ಥಾಪಿಸಿದರು. ಈ ಕಂಪನಿ ಜಗತ್ತಿನಾದ್ಯಂತ ಹೆಸರುವಾಸಿ ಆಯಿತು. ಇವರ ಕಂಪನಿ ಬೆಳೆಯುತ್ತಾ ಹೋದಂತೆ ಹೆಚ್ಚು ಆದಾಯ ಬರಲು ಆರಂಭಿಸಿತು. ಹೀಗೆ ಬಂದ ಆದಾಯದಲ್ಲಿ ಒಂದಿಷ್ಟು ಪ್ರತಿಶತದಷ್ಟು ಸಮಾಜ ಸೇವೆಗೆ ಮುಡಿಪಾಗಿಡಲು ಆರಂಭಿಸಿದರು. ಸ್ನೇಹಿತರೆ, ಕೆಲವೊಂದು ಸಂಗತಿಗಳನ್ನು ಅವರ ಧ್ವನಿಯಲ್ಲಿಯೇ ಕೇಳಿ, ನಂತರ ಉಳಿದ ವಿಷಯವನ್ನು ವಿವರಿಸುತ್ತೇನೆ. ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ. ಮತ್ತು ಅವರು ಹೇಳಿದ ಸಂಗತಿಗಳ ಬಗ್ಗೆ ನಿಮಗೆ ಏನನಿಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕೂತ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ನಂಗೆ ಜೋಡಿ ಯಾರು ಇರ್ತಿದ್ರೆ, ಅದಕ್ಕೆ ನಾನೇನು ಅನ್ಕೊಂಡೆ, ಪ್ರತಿ ದಿವಸ ನಾ ಸ್ಟಡಿ ಮಾಡಿಬಿಟ್ರೆ ಕಡಿ ಮೂಮೆಂಟ್ನಾಗ ಈ ಕಂಬೈನ್ಡ್ ಸ್ಟಡಿನ ಇರ್ತಿದ್ಲಲ್ಲ. ಎವ್ರಿ ಡೇ ನಾ ಕಾಲೇಜಿನ ಬಂದ ತಕ್ಷಣ ಅವತ್ತಿನ ಪೋರ್ಷನ್ ಅವತ್ತು ಮಾಡ್ಕೊಂಡು ಬಿಡ್ತಿದ್ದೆ. ಅವತ್ತಿನ ಪೋರ್ಷನ್ ಹಿಂಗೆ ಮಾಡೋದ್ರಿಂದ ನನಗೆ ಪರೀಕ್ಷೆ ಇದ್ದಾಗ ಸಹಿತ ನನಗೆ ಎಂದೂ ನಂಗೆ ತೊಂದರೆನೇ ಆಗಲಿಲ್ಲ, ತ್ರಾಸ ಆಗಲಿಲ್ಲ ನನಗೆ. ಬಿಕಾಸ್ ಐ ನ್ಯೂ ಇಫ್ ಐ ಮಿಸ್ ಒನ್ ಡೇ I cannot share this with any. Nobody will share with me. I was ready to share. Nobody will share with me anything. So what I should do? I should not depend on anybody. When you don't depend, then you depend on yourself. ದುಃಖನೇ ಆಗಲಿ ಸುಖನೇ ಆಗಲಿ ಏನಾದ್ರೂ ಸಹಿತ ನನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೋಬೇಕು. ಅವನಿಗೆ ಹೇಳಿದ್ನೆ, ಅಪ್ಪನಿಗೆ ಹೇಳಿದ್ನೆ, ಯಾರೂ ಇಲ್ಲ. ಭಾಳ ಮನೆಗೆ ಹಳ್ಳಿ ಹತ್ರ ಬಿಡು ಕಾಲೇಜು ಅಂತಿದ್ರು. ಯಾರೋ ಹೋಗಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಡು, ಇಲ್ಲೇ ಜಾಬಿನದ MSc ಮಾಡು ಮ್ಯಾಥಮೆಟಿಕ್ಸು. ಅದು ಯಾವಾಗಲೂ ನಮ್ಮ ಮನೆಗೆ BSc ಮ್ಯಾಥಮೆಟಿಕ್ಸ್ MSc ಮ್ಯಾಥಮೆಟಿಕ್ಸ್ ಭಯಂಕರ ಪ್ರೀತಿ ನಮ್ಮ ಮನೆಯಲ್ಲಿ. ಮಾಸ್ತರ್ ಮಂದಿ ಮನಿ ಫಸ್ಟ್ BSc ಮ್ಯಾಥಮೆಟಿಕ್ಸ್. ನಿಮ್ಮ ದುಃಖವನ್ನು ಅದ್ರ ದುಃಖ ತಿಳ್ಕೊಂಡ್ರೆ, ನಾ ದುಃಖ ಅನ್ಕೊಳ್ಳಿಲ್ಲ. ಐ ಗಾಟ್ ಅನ್ ಅಪಾರ್ಚುನಿಟಿ ದಟ್ ಐ ಶುಡ್ ಡೂ ಮೈ ಹೋಮ್ ವರ್ಕ್ ಆನ್ ದ್ಯಾಟ್ ಡೇ ಓನ್ಲಿ. ನಾನು ನೆನಪದ ಸಂಜೆ ಮುಂದೆ ನೀವು ಸರ್ವೆ ಮುಗಿಸಿರಿ, ಮುಂಜಾನೆ ಡ್ರಾಯಿಂಗ್ ತಂದಿದ್ದ ಸರ್ಗೆ ಪಾಪ ಗಂಡು ಹುಡುಗರು ರೂಢ ಆಗ್ಬಿಟ್ಟಿತ್ತು. ಸರ್ ತರ್ತೇವ್ರಿ ಅನ್ನೋದು ಒಂದು ವಾರದ ಮೇಲೆ ಬರೋರು ಇವ್ರೆ. ನನಗೆ ಕಾಲೇಜ್ ಒಳಗೆ ಪ್ರತಿಯೊಂದು ನಾ ಮಾಡಿ ಹಂಗೆ ಎಷ್ಟು ಆಗಿದೆ ಅಂದ್ರೆ, ಇವನು ಇನ್ಫೋಸಿಸ್ ಫೌಂಡೇಶನ್ ಒಳಗೆ ನಾನು ಯಾರ ಮೇಲೂ ಡಿಪೆಂಡ್ ಇರೋದಿಲ್ಲ. ಇವತ್ತು ಪ್ಯೂನ್ ಬಂದಿಲ್ಲ ಅಂದ್ರೆ ನಾನು ಡಿಪೆಂಡ್ ಇಲ್ಲ. ಇವತ್ತು ನಮ್ಮ ಪ್ರೈವೇಟ್ ಸೆಕ್ರೆಟರಿ ಮೇಲೆ ನಾನು ಡಿಪೆಂಡ್ ಇಲ್ಲ. ಯಾರು ಬರಲಿಲ್ಲ ಅದ್ರ ಪ್ರತಿಯೊಂದು ಜಾಬ್ನ ಕಲ್ತು ಬಿಟ್ಟಿರ್ತೇನೆ. ಪ್ರತಿಯೊಂದು ಜಾಬ್, ಅದು ಸ್ಕ್ಯಾನಿಂಗ್ ಇರಬೇಕು, ಯಾವುದೇ ಇರ್ಕೊಳ್ಳಿ, ಜಿರಾಕ್ಸ್, ಸ್ಕ್ಯಾನು,
ಯಾರು ಬರಲಿಲ್ಲ ಆದ್ರೂ ಸಹಿತ ನನ್ನ ಕೆಲಸ ನನಗೆ ಗೊತ್ತಿರಬೇಕು. ಯಾವಾಗ ನಿಮ್ಮ ಕೆಲಸ ನಿಮಗೆ ಗೊತ್ತಿರ್ತದೆ, ದೆನ್ ಯು ಕ್ಯಾನ್ ಜಡ್ಜ್ ಅದರ್ಸ್ ಆಲ್ಸೋ. ಇಲ್ಲ ಅವ್ರು ಸುಳ್ಳು ಹೇಳ್ತಾರೆ ನಿಮ್ಗೆ, ಇಲ್ಲರಿ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಬರಂಗಿಲ್ಲ ಇದನ್ನ ಅಂದ್ಬಿಡ್ತಾರೆ. ಅದಕ್ಕೆ ನಾ ಮುಂಚೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಆಮೇಲೆ ಅವ್ನು ಮಾಡು ಅಂತೀನಿ. ಅಂದ್ರೆ ಈ ಗುಣ ನನಗೆ ನನ್ನ ಹೆಲ್ಪಿಗೆ ನಾನೇ ಇರಬೇಕು ಅನ್ನೋದನ್ನ ಬಹುಶಃ ಸರ್ಕಮ್ಸ್ಟೆನ್ಸ್ ಇರ್ಬೋದು. ಇನ್ ಮೈ ಕೇಸ್ ದಟ್ ಟಾಟ್ ಮೀ ಐ ಶುಡ್ ಬಿ ಆನ್ ಮೈ ಓನ್. My child came and told me, Amma, in our school there is a birthday party. I think there's a birthday party the big way, I suppose nowadays. There's a birthday party. My son, my friend's house, they take us to some 5-star restaurant. Some well-off parents can take. There's nothing wrong because everybody has their way of doing birthdays. There's nothing, I will comment on that. Going to 5-star hotel is less or not good or nothing of that sort. That is their parents' wish. He went once, I think his classmate's birthday was there. And my child, Rohan, my son, went to birthday party, came and said, Amma, it was so good. And my birthday, I want to take. I said, no bill, you can't take. He said, why? I said, Rohan, please remember, how much it will cost? Let us talk about it. Each child, let us take 1,000 rupees. You call about 50 people, your class. How much it costs? 50 into 1,000 is how much? 50,000 rupees. He said, Rohan, please remember, I told there was a person who used to come and drive our car. I said, he has 2 children. They are as bright as you are. Okay? Their school fees are probably in those days 10,000. If you give 20,000 to them, they can go to a better school, beta. For your birthday, I am not denying you should not do, etc. I will buy samosa. Okay? I will buy samosa and rasna packet. Or nimbu sharbat, something there. No, mango drink was there. What is that? Maza, not maza. Fruity. Yeah. Fruity in those days. I am talking about 25 years back. So I will spend for 50 children plus our driver's children, everyone, altogether this much money. More than that, I think you should not spend because what you are doing is wrong according to me. Those 2 children will not go to school, whereas you spend 50,000. And he didn't like it. What I said, he didn't like it. He said, oh, you always give me hishob. That means you always give me plus, minus, always a balance sheet. I said, think over it. I will give you 3 days time. And after 3 days, he came back and said, okay, I agree, but along with samosa, you should give us 1 gulab jamun or something. I said, fine. Okay? So I told, and in front of him, I gave 10,000 to our driver's children in front, through his hand. I said, Bill, from your account, there is a 50,000 rupees. Out of that, this is the way you have spent. This much money is left, and this you should give it to some good cause. And I used to take my children, when I wash vessels, I used to take my children to wipe them. You have to take your children. Fortunately, I had a job like this, where I go to Lambani tribal area, etc. I used to take my children. Come with me. I can show you they are very good children there. They don't have an opportunity. Is it not your duty? So I used to tell me, you make me so guilty, Amma, to spend any money. And today, because every time he'll bring one case like that. So today he says, Amma, what you did was a fantastic education, that when we spend so much money, we never think of someone else. And that sense of caring for others. He said, for example, every mother looks after her child, but I am proud my mother looks after someone's children. Isn't that the best compliment I can think of? He got a scholarship. Then he got a scholarship and he sent the very little money. He must have had 1 lakh rupee or something, not great money. He wrote to me, Amma, this money should be spent on my birthday to all those Jawans who died in the parliament attack in 2001. They died there so that we can live in free democratic India. It is not a big money. It is not a big money. But that idea of sharing wealth with somebody, idea of being sensitive someone is poor and they have a right to live, and making equality along with our own driver and cook, such ideas you have to initiate to your children. That is very important. Most of the time we don't do that because we think what others will think, what is the status. Suppose my neighbor comes, my cook is eating on the dining table, what they think of us. All those false values, all those tightened compartments we build around what people think. Let them think what they think. You cannot live on people's opinion.
You have to live on your own opinion, and that you should understand to tell your children. Children will be, for many years, children will carry your values. Later, once they are married, their wife's value, once they are exposed to different values, that goes on changing. But to some extent, great extent, you can reflect it. Yes, that's please. What I tell women, accept your husband what he is. What he is not, don't imagine he should be like a Shah Rukh Khan. No. Accept your husband, that bundle. Some good points, some negative points. Because I have some plus, I have some minus. Accept your husband what he is. And the moment you accept, life becomes easy. ಮದುವೆಯಲ್ಲಿ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ನಾನು. ಅಂದ್ರೆ ನಾನು ಗಂಡ ಬಹಳ ಶ್ರೀಮಂತನಾಗಬೇಕು, ನನಗೊಂದು ದೊಡ್ಡ ಮನೆ ಕಟ್ಟಿಸ್ಬೇಕು, ಕಾರ್ ಇಟ್ಕೋಬೇಕು, ಫಾರಿನ್ ಟ್ರಿಪ್ ಕರ್ಕೊಂಡು ಅಂತ ಯಾವ ಅಭಿಲಾಷೆಗಳು ಇರಲಿಲ್ಲ. ಐ ಎಂಜಾಯ್ ಹಿಸ್ ಕಂಪನಿ. ಸೊ ನನಗೆ ಯಾವಾಗಲೂ ನಾನಾಗ್ಲಿ ಮೂರ್ತಿ ಆಗ್ಲಿ ಒಟ್ಟಿಗೆ ನಾವು ಒಬ್ಬರಿಗೊಬ್ರು ಸಪೋರ್ಟ್ ಮಾಡಬೇಕು ಅನ್ನೋದು ಜೀವನದಲ್ಲಿ ಉದ್ದೇಶ ಇಟ್ಕೊಂಡು ಅದೇ ತರ ಮಾಡಿದ್ವಿ. Normally, women believe that, husband should listen to us, and and he should give company in all our work, etc. I really believe you should give space to your husband, because we are two individuals. For example, I am an extrovert, my husband is an introvert. I love music, movie, students, talk, etc. Murthy, he wants to think more, and I compared to him, I don't give so much deep thinking, I don't do, because my area of expertise are different. So I allow his space for his own pursuit of his passion. It is not I expect him, he should come. So suppose I call him for a movie, he'll be uncomfortable, and I don't want to see a movie with a person next to me not comfortable to seeing a nice movie, dance and song sequence. So I allow him his own space where what he likes he should do. And similarly, he has allow means we have given space to each other what I like. For example, I love my work, and my work takes me, I travel around 18 to 20 days in a month. And there's a lot of absence in the house. But he understands that. Why do I do? Because I don't control, and similarly he doesn't control me. We respect each other's passion, each other's space, and still you can be different, but still you can be together. Like I always say, opposite poles attract each other. And what's your take on that, Mr. Murthy? His answer will be very serious. Before question, first of all, a very healthy mechanism to maintain harmony in any relationship is for both the partners to be very busy. That's very important. Otherwise, what happens is that one of the two partners will get upset over a period of time. That what is this fellow is not looking after my needs at all, or what is this, my wife is not looking after my needs, etc. So keep yourself totally busy for a certain number of years. Second, my wife has always been the first to make adjustment in everything that we did. For example, when we sat down and said, look, either you can start Infosys or I will start Infosys, but if you want me to start Infosys, then you will have a much bigger responsibility in life, which is that of bringing up our children. She majorly and me minorly showed that positive attitude. I think, and finally, both the partners must need each other. That is, I should need her value addition to the partnership, she should need my value addition to the partnership. Otherwise, no partnership will ever succeed.
Therefore, I would say in this particular case, it has been so. ಸ್ನೇಹಿತರೆ, ಇಲ್ಲಿವರೆಗೂ ಅವರ ಮನಸ್ಸಿನ ಮಾತುಗಳನ್ನು ಕೇಳಿದ್ರಿ. ಈ ಮಾತುಗಳನ್ನು ಕೇಳಿ ಖಂಡಿತವಾಗಿಯೂ ಮೈ ರೋಮಾಂಚನಗೊಂಡಿದೆ. ಇನ್ನು ಉಳಿದ ವಿಷಯದ ಬಗ್ಗೆ ಈಗ ನೋಡೋಣ. ಸ್ನೇಹಿತರೆ, 1996ರಲ್ಲಿ ಸುಧಾಮೂರ್ತಿ ಅವರು ಸಾರ್ವಜನಿಕ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದರು. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಟ್ರಸ್ಟ್ ಇದುವರೆಗೆ 2300 ಮನೆಗಳನ್ನು ನಿರ್ಮಿಸಿದೆ. ಟ್ರಸ್ಟ್ ಮೂಲಕ ಶಾಲೆಗಳಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಿದ್ದಾರೆ. ಇದುವರೆಗೆ 70,000 ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವರ ಸಂಸ್ಥೆ ಇದುವರೆಗೆ 16,000 ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿದೆ. ಇವರಿಗೆ ಪ್ರಶಸ್ತಿಗಳ ಮಹಾಪೂರವೇ ಹರಿದು ಬಂದಿದೆ ಎಂದರೆ ತಪ್ಪಾಗಲಾರದು. ಅವುಗಳಲ್ಲಿ ಕೆಲವೊಂದು ಈ ರೀತಿ ಇವೆ. ಭಾರತ ಸರ್ಕಾರ 2006ನೇ ಸಾಲಿನಲ್ಲಿ ಸುಧಾ ಮೂರ್ತಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿದೆ. BE ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಲಭಿಸಿದಾಗ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಬೆಳ್ಳಿಯ ಪದಕ ಲಭಿಸಿತ್ತು. IIT ಕಾನ್ಪುರದಿಂದ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪದವಿ. MTech ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ದೊರೆತಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ದಿಂದ ಬಂಗಾರದ ಪದಕ ದೊರೆತಿತ್ತು. 1995ರಲ್ಲಿ ಬೆಂಗಳೂರಿನ ರೋಟರಿ ಕ್ಲಬ್ನಿಂದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ದೊರೆತಿದೆ. ಪಬ್ಲಿಕ್ ರಿಲೇಷನ್ಸ್ ಸೊಸೈಟಿ ಆಫ್ ಇಂಡಿಯಾದವರಿಂದ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ಸಮಾಜ ಸೇವೆಗಾಗಿ ಹುಬ್ಬಳ್ಳಿ ದಕ್ಷಿಣ ಭಾಗದ ರೋಟರಿ ಕ್ಲಬ್ನಿಂದ ಪುರಸ್ಕಾರ ದೊರೆತಿದೆ. 2000 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಲಭಿಸಿದೆ. ಸಮಾಜ ಸೇವೆಗಾಗಿ 2000 ಸಾಲಿನ ಓಜಸ್ವಿನಿ ಪ್ರಶಸ್ತಿ ದೊರೆತಿದೆ. ಮಿಲೆನಿಯಂ ಮಹಿಳಾ ಶಿರೋಮಣಿ ಪ್ರಶಸ್ತಿ ಲಭಿಸಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಪ್ರತಿಷ್ಠಾನ ಪ್ರಶಸ್ತಿ. 2001 ಶಾಲೆ ಮಕ್ಕಳಿಗಾಗಿ ಕಂಪ್ಯೂಟರ್ ಈ ಕೃತಿಗೆ ಅತ್ತಿಮಬ್ಬೆ ಪ್ರಶಸ್ತಿ ದೊರೆತಿದೆ. ರೇಡಿಯೋ ಸಿಟಿ ಬೆಂಗಳೂರಿನಿಂದ 2002ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯೆಂದು ವರ್ಷದ ಮಹಿಳೆ ಪ್ರಶಸ್ತಿ ಲಭಿಸಿದೆ. ಬೆಂಗಳೂರಿನ ಲೇಡೀಸ್ ಸರ್ಕಲ್ನಿಂದ ಅಚೀವರ್ಸ್ ವಿತ್ ಎ ಹಾರ್ಟ್ ಪ್ರಶಸ್ತಿ. 2002 ಸಮಾಜ ಸೇವೆಗಾಗಿ ಚೆನ್ನೈದ ಶ್ರೀ ರಾಜಲಕ್ಷ್ಮಿ ಫೌಂಡೇಶನ್ ನವರು 2004ರ ರಾಜಲಕ್ಷ್ಮಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ದೆಹಲಿಯ ಸಹಸ್ರಮಾನ ಮಹಿಳಾ ಶಿರೋಮಣಿ ಪ್ರಶಸ್ತಿ. ಗುಲಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್. ಶಿವಮೊಗ್ಗ ಕರ್ನಾಟಕ ಸಂಘದಿಂದ MK ಇಂದಿರಾ ಪ್ರಶಸ್ತಿ. ಕೆಂಪೇಗೌಡ ಪ್ರಶಸ್ತಿ. ಡಾ ಸಾಶಿ ಮರುಳಯ್ಯ ಪ್ರಶಸ್ತಿ. 2004 ಇಂದೂರ್ನ ದೇವಿ ಅಹಲ್ಯಾಬಾಯಿ ರಾಷ್ಟ್ರೀಯ ಪ್ರಶಸ್ತಿ. 2005 ಮಹಾರಾಷ್ಟ್ರದ ಶಿವಾಜಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್. 2007 ಫೈ ಫೌಂಡೇಶನ್ನಿಂದ ಮಹಾರಾಷ್ಟ್ರ ರಾಷ್ಟ್ರಭೂಷಣ ಪ್ರಶಸ್ತಿ. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ. 2009 ಬಸವಶ್ರೀ ಪ್ರಶಸ್ತಿ. ತುಮಕೂರು ವಿವಿಧ ಗೌರವ ಡಾಕ್ಟರೇಟ್ 2010 ಮುಂತಾದ ಪ್ರಶಸ್ತಿಗಳು ಸಂದಿವೆ. 2023ನೇ ವರ್ಷದ ಪದ್ಮಭೂಷಣ ಪ್ರಶಸ್ತಿ. ಸುಧಾಮೂರ್ತಿ ಸಾಹಿತ್ಯ ಪ್ರತಿಷ್ಠಾನದಿಂದ ಪ್ರತಿ ವರ್ಷವೂ ಉತ್ತರ ಕರ್ನಾಟಕ ಲೇಖಕಿಯರಿಗೆ ಸಾಹಿತ್ಯ ಪ್ರಶಸ್ತಿ ನೀಡುತ್ತಾ ಬಂದಿದೆ. ಸುಧಾಮೂರ್ತಿಯವರು ಇದುವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಒಟ್ಟು ನಿವ್ವಳ ಆದಾಯ 775 ಕೋಟಿ ರೂಪಾಯಿ. ಇದರಲ್ಲಿ 300 ಕೋಟಿ ರೂಪಾಯಿ ಪುಸ್ತಕ ಮತ್ತು ಸಣ್ಣ ಕಥೆಗಳ ಮೂಲಕವೇ ಬಂದಿದೆ. ಸ್ನೇಹಿತರೆ, ಸುಧಾಮೂರ್ತಿಯವರು ಭಾರತದ ಹೆಮ್ಮೆ. ಅದರಲ್ಲೂ ನಮ್ಮ ಕರ್ನಾಟಕದವರಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ಕನ್ನಡಿಗರಾಗಿ ಇನ್ನೂ ಹೆಚ್ಚಿನ ಒಂದು ಸಂತೋಷ. ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಏಕೆಂದರೆ ಅವರು ಒಂದು ಜ್ಞಾನ ಭಂಡಾರ. ಮತ್ತು ಅವರಷ್ಟೇ ಸಿರಿವಂತರಾಗಿದ್ದರೂ ಸಹ ಇಂದಿಗೂ ಅವರ ಸರಳತೆ ನಮ್ಮೆಲ್ಲರಿಗೂ ಒಂದು ನಿದರ್ಶನ. ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈಗಿನ ಕಾಲದಲ್ಲಿ ಹಣ ಬಂದ ಕೂಡಲೇ ಜನ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ನಮ್ಮ ಕಣ್ಣ ಮುಂದೆ ಹಲವಾರು ನಿದರ್ಶನಗಳಿವೆ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ ಒಡವೆ ಬಂಗಾರ ಅಂದ್ರೆ ತುಂಬಾನೇ ಪ್ರೀತಿ ಜಾಸ್ತಿ. ಸ್ನೇಹಿತರೆ, ನೀವು ಸುಧಾ ಮೂರ್ತಿ ಅವರನ್ನು ನೋಡಿರಬಹುದು. ಅವರಿಗೆ ಒಡವೆ ಬಂಗಾರದ ಮೇಲೆ ಯಾವುದೇ ರೀತಿಯ ವ್ಯಾಮೋಹವಿಲ್ಲ ಮತ್ತು ಅವರ ಬಳಿ ಕೋಟ್ಯಾಂತರ ರೂಪಾಯಿ ಹಣ, ಆಸ್ತಿ ಪ್ರತಿಯೊಂದು ಇದೆ. ಆದರೆ ಅವರು ಯಾವುದಕ್ಕೂ ಬೆಲೆ ಕೊಡದೆ ಸರಳ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಒಂದು ಯಶಸ್ಸು ಅಷ್ಟು ಈಸಿಯಾಗಿ ಬಂದಿಲ್ಲ ಸ್ನೇಹಿತರೆ. ಒಂದು ಗಾದೆ ಹೇಳ್ತಾರಲ್ಲ, ದುಡಿಮೆಗೆ ತಕ್ಕ ಪ್ರತಿಫಲ. ಆ ರೀತಿ ಅವರು ಪಟ್ಟಂತ ಶ್ರಮದಿಂದ ಈ ಒಂದು ಯಶಸ್ಸು ಕಂಡಿದ್ದಾರೆ. ಏನೇ ಆಗಲಿ, ಇವರ ಸಾಧನೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ಫೂರ್ತಿದಾಯಕ ಮತ್ತು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನಿದರ್ಶನ ಅಂತಾನೆ ಹೇಳಬೇಕು. ಅವರು ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇರಲಿ ಎಂದು ನಾವು ಕೂಡ ಆಶಿಸೋಣ. ದೇವರು ಇವರಿಗೆ ಆಯುಷ್, ಆರೋಗ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ ವಿಸ್ಮಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.